ನಮಸ್ಕಾರ ಸ್ನೇಹಿತರೆ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಕೂಡ್ಲಿಗಿ ಶಾಸಕ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ಸಂಘಟನಾ ಚತುರರು ಹಾಗೂ ಬಹುಜನಪ್ರಿಯ ಮಾದರಿ ಶಾಸಕರಾಗಿದ್ದಾರೆ. ಹರ್ಕರ್ ವೇಣುಗೋಪಾಲ್ ರಾವ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣಕ್ಕೆ ಜೂನ್ 30ರಂದು ಎಐಸಿಸಿ ಕಾರ್ಯದರ್ಶಿ ಹಾಗೂ ಪಕ್ಷದ ವೀಕ್ಷಕರಾದ ಹರ್ಕರ್ ವೇಣುಗೋಪಾಲ್ ರವರು ಭೇಟಿ ನೀಡಿದ್ದರು. ಅವರು ಪಟ್ಟಣದ ಅನುಬಂಧ ಕಲ್ಯಾಣ ಮಂಟಪದಲ್ಲಿ ಪಕ್ಷದ ವಿವಿಧ ಪದಾಧಿಕಾರಿಗಳ ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ್ದರು. ಕೇಂದ್ರ ಸರ್ಕಾರ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣ ಮೂಲಕ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟವಾಡಿದೆ. ಸಂಬಂಧಿಸಿದಂತೆ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ಖಂಡಿಸಿ ನಿರಂತರ ಹೋರಾಟ ಮಾಡಲಾಗುತ್ತಿದೆ. ಜನ ಪ್ರಜ್ಞಾವಂತರಿದ್ದು ಮುಂದಿನ ದಿನಗಳಲ್ಲಿ ಮೋದಿ ಅಮಿತ್ ಶಾ ನೇತೃತ್ವದ ಬಿಜೆಪಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ಪಕ್ಷದ ಗಣ್ಯಾತಿಗಣ್ಯರು ಭಾಗಿ. ಸಭೆಯಲ್ಲಿ ಕೆಪಿಸಿಸಿ ಅಬ್ಸರ್ವರ್ಗಳಾದ ಮರಿಯೋಜಿರಾವ್, ಶ್ರೀಮತಿ ಆರತಿ ಚಂದ್ರಶೇಖರ್, ಕೆಪಿಸಿಸಿ ಕಾರ್ಯದರ್ಶಿಗಳು ಹಾಗೂ ಶಾಸಕರಾದ ಸುಭಾಷ್ ರಾಥೋಡ್, ಕಾಂಗ್ರೆಸ್ ಪಕ್ಷದ ವಿಜಯನಗರ ಜಿಲ್ಲಾಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಶಿರಾಜ್ ಶೇಖ್, ಶಾಸಕರಾದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಮಾತನಾಡಿದರು. ಜಿಲ್ಲಾ ಹಾಗೂ ತಾಲೂಕು ಮುಖಂಡರ ಅಭಿಪ್ರಾಯಗಳನ್ನು, ಸಲಹೆ ಸೂಚನೆಗಳನ್ನು ಆಲಿಸಲಾಯಿತು. ಪಕ್ಷದ ಸಂಘಟನೆ ಬಲವರ್ಧನೆಗಾಗಿ ಪ್ರಮುಖರು ಸದೀರ್ಘವಾಗಿ ಚರ್ಚಿಸಿದರು. ಪಟ್ಟಣ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಕಾವಲ್ಲಿ ಶಿವಪ್ಪನಾಯಕ, ಕೂಡ್ಲಿಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂ ಗುರುಸಿದ್ದನಗೌಡ, ಹೊಸಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಜಿ ಕಮಾರ್ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು. ಪಕ್ಷದ ಅನೇಕ ಮುಖಂಡರು, ವಿವಿಧ ವಿಭಾಗಗಳ ಪ್ರಮುಖರು, ಕ್ಷೇತ್ರದೆಲ್ಲೆಡೆಯಿಂದ ಆಗಮಿಸಿದ್ದ 100 ಕಾರ್ಯಕರ್ತರು ಅಭಿಯಾನದಲ್ಲಿ ಭಾಗವಹಿಸಿದ್ದರು. ವರದಿ ವಿಜಿ ವೃಷಭೇಂದ್ರ, ಕೂಡ್ಲಿಗಿ. ಸೊಸೈಟಿನೋ ಏನಾದರೂ ಒಂದು ಅವರು ಆಗಿರಬೇಕು ಅಂದರೆ ಜವಾಬ್ದಾರಿ ಇರತಕ್ಕಂಥ ಮನುಷ್ಯರು, ಜವಾಬ್ದಾರಿ ಇರತಕ್ಕಂಥ ಕಾಂಗ್ರೆಸ್ನ ನಾಯಕರು. ಅವರು ತಮ್ಮ ಅಭಿಪ್ರಾಯನ 2 ನಿಮಿಷ 5 ನಿಮಿಷ ಅವ್ರು ಎಷ್ಟು ಕೇಳ್ತಾರೆ ಅಷ್ಟನ್ನು ಸ್ಪಷ್ಟವಾಗಿ ಹೇಳ್ರಿ. ಅಲ್ಲಿ ಯಾರು ಕೂಡ ಇರೋದಿಲ್ಲ, ನಾನು ಇರೋದಿಲ್ಲ, ನಮ್ಮ ರಾಜ್ಯದ ವೀಕ್ಷಕರು ಕೂಡ ಇರೋದಿಲ್ಲ. ವೇಣುಗೋಪಾಲ್ ರಾವ್ ಒಬ್ಬರೇ ಇರ್ತಾರೆ. ಅವರ ಕಾರ್ಯದರ್ಶಿಗಳು ನೋಟ್ ಮಾಡೋದಕ್ಕೆ ನಮ್ಮ ಸೂರಜ್ ಅವರು ಇರ್ತಾರೆ. ಅವ್ರು ಬಿಟ್ಟು ಇನ್ಯಾರೂ ಇರೋದಿಲ್ಲ. ಪಟ್ಟಿ ಮಾಡ್ತಕ್ಕಂಥ ಜವಾಬ್ದಾರಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರುಗಳು, ಸ್ಥಳೀಯ ಶಾಸಕರು. ಅದಕ್ಕೆ ನಾನು ಹೇಳಿದ್ದೀನಿ, ಪಟ್ಟಿಗಳನ್ನ ಯಾರಿಗೂ ತೋರ್ಸೋಕೆ ಹೋಗ್ಬೇಡ್ರಿ, ಯಾರಿಗೂ ಹೇಳೋಕೆ ಹೋಗ್ಬೇಡ್ರಿ. ನೀವು MLAಗಳು ಇಬ್ಬರು ಯಾರಿದ್ದೀರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಡೆಸಿಗ್ನೇಷನ್ ಪ್ರಕಾರ ಹೊಸಳ್ಳಿ ಬ್ಲಾಕಿಗೆ ಯಾರು, ಇದಕ್ಕೆ ಯಾರು ಪಟ್ಟಿಯನ್ನು ಮಾಡಿರಿ. ಸಮಯ ಸಿಕ್ಕರೆ ಇನ್ನು ಯಾರಾದರೂ ಮಾತಾಡೋದಿದ್ರು ಮಾತಾಡಲಿ, ಯಾರಿಗೂ ಬೇಡ ಅಂತ ಹೇಳೋಕೆ ಹೋಗ್ಬೇಡ್ರಿ. ನಾವು ಮಾತನ್ನು ಹೇಳಿದ್ದೀವಿ. ಅದಕ್ಕೆಲ್ಲ ತಾವು ಪ್ರಿಪೇರ್ ಆಗಿರಿ. ಈಗೆಲ್ಲ ನಾನು ತಿಳಿದ ಮಟ್ಟಿಗೆ ತಾವು ಊಟ ಮಾಡಿದಿರಿ ಅಂತೇಳಿ ಅಂದ್ಕೊಂಡಿದ್ದೀನಿ. ಮಾಡಿರ್ಬೋದು, ಇನ್ನು ಮಾಡೋರಿದ್ದಾರೆ. ಅದಕ್ಕೆ ಕಾರ್ಯಕ್ರಮ ಲೇಟ್ ಮಾಡೋದು ಬೇಡ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೈ ಮುಗಿದು ಈ ವೇದಿಕೆಯನ್ನು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಬಿಟ್ಟುಕೊಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ತಾವೆಲ್ಲ ಮೆಚ್ಚಿನ ನಾಯಕರು, ಈ ಪ್ರಿಯತಮ ನಾಯಕರು, ಸ್ಥಾನಿಕ ಶಾಸನ ಸಭ್ಯರು, ಮಿತ್ರರು ಡಾಕ್ಟರ್ శ్రీనివాస్ గారికి, ఈ జిల్లా కాంగ్రెస్ కమిటీ అధ్యక్షుడు పెద్దలు సిరాజ్ షేక్ గారికి, ప్రదేశ్ కాంగ్రెస్ కమిటీ కేపీసీసీ నుంచి ఈ సంఘటన సృజన అభియానంలో నాకు సహకరించడానికి వచ్చినటువంటి గౌరవ పరిశీలకులైనటువంటి మాజీ శాసనసభ్యులు శ్రీ సుభాష్ రాథోడ్ గారు, మరాఠా బోర్డు చైర్మన్ అయినటువంటి మరియోజీరావు గారు, మేడం శ్రీమతి చంద్రశేఖర్ గారు, ఆరతి చంద్రశేఖర్ గారు, మా మిత్రుడు హైదరాబాద్ నుంచి తెలంగాణ PCCకి సంబంధించి సహచరుడు సూరజ్ తివారీ గారు, ఇంకా బ్లాక్ అధ్యక్షుడు కాంగ్రెస్ ఈ శాసనసభ నియోజకవర్గానికి సంబంధించినటువంటి గౌరవ పెద్దలందరికీ పేరు పేరున సోదరిమణులకు, సోదరులందరికీ కూడా హృదయపూర్వకమైనటువంటి నమస్కారం తెలియజేస్తాను. తెలుగు వస్తుందా? హిందీలో మాట్లాడమంటారా? తెలుగులో మాట్లాడచ్చా?
ನೀವು ಒಂದಲ್ಲ ಮಾತಾಡ ಇಲ್ಲ ಮುಂದೆ ಬಂದು ಸರ್ ಪಕ್ಕ ಲೀಡರ್ ನಡು మీకేం ప్రాబ్లం ಹೂಗಳೇ ಮಂದಿ ಎಕ್ಸ್ ಬ್ಲಾಕ್ ಕಾಂಗ್ರೆಸ್ ಬ್ಲಾಕ್ ಕೂಡ್ಲಿಕ್ಕಿದ್ದು ಆಧಾರ ಸ್ವಲ್ಪ ಸೈಡಿಗೆ ಕೊಡ್ರಿ ನಡಿ 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 ಸರ್ ನಮಸ್ಕಾರ ಸರ್ ನಾವು ಸಿರಾಜ್ ಶೇಖ್ ಸಾಬ್ మన పిసిసి ఏమన్నా కూడా ಮುಂದೆ ಬರ ಮುಂದೆ ಬರ ರಾಜು ಚಲೋ ಬೇಗ ಬನ್ನಿ ಬೇಗ ಬನ್ನಿ Madhurji Rao Sahab, Subhash Rathod ji and RP ji. Bunny sir, bunny. ಸರ್ ಇದು ಫಾರ್ಮ್ ಸಂಘಟನಾ ಸೃಜನಾ ಅಭಿಯಾನ 2026 ಇವತ್ತು ಕಾರ್ಯಕ್ರಮದ ಮುಖ್ಯ ಭಾಗವಹಿಸಿದಂಥ ನಮ್ಮ ACC ಇನ್ಚಾರ್ಜ್ ಶ್ರೀ ಹರಕರ ವೇಣುಗೋಪಾಲ್ ಸರ್ ಅವರಿಗೆ ನಮಸ್ಕರಿಸುತ್ತಾ ಮತ್ತು ಅವ್ರ ಬಗ್ಗೆ ನಮಗೆಲ್ಲ ಮಾಹಿತಿ ಇದೆ ಅನಿಸುತ್ತೆ. ಅವರು ತೆಲಂಗಾಣ ರಾಜ್ಯದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಕ್ಯಾಬಿನೆಟ್ ದರ್ಜೆ ಒಂದು ಹೊತ್ತಿರುತ್ತಾರೆ. ಇವತ್ತು ಅತ್ಯಂತ ಕಾಂಗ್ರೆಸ್ ಪಕ್ಷದ ಅತ್ಯಂತ ಹಿರಿಯರು ಇವತ್ತು ನಮ್ಮ ಜಿಲ್ಲೆಗೆ ಅಬ್ಸರ್ವರಾಗಿ ಬಂದು ನಮಗೆಲ್ಲ ಮಾರ್ಗದರ್ಶನ ಮಾಡ್ತಾರೆ. ನಿಜವಾಗ್ಲೂ ನಮ್ಮ ಸೌಭಾಗ್ಯ ಅಂತ ಅವರಿಗೆ ಧನ್ಯವಾದ ತಿಳಿಸಿಲ್ಲ. ಹಾಗೆ ನಮ್ಮ KPCC ವೀಕ್ಷಕರಾದಂಥ ಆರ್ತಿ ಚಂದ್ರಶೇಖರ್ ಮೇಡಮ್ ಅವರು, ಸುಭಾಷ್ ರಾಥೋಡ್ ಸರ್, ಮತ್ತು ನಮ್ಮ ಸುರೇಶ್ ಯಾದವ್ ಅವರು, ಆಮೇಲೆ ನಮ್ಮ ಬ್ಲಾಕ್ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಸಿದ್ದೇಶ್ವರ ಸರ್, ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾದಂಥ ನಮ್ಮ ಕುಮಾರ್ ಅವರು, ಮತ್ತು
ನಮ್ಮ ಕೃಷಿಕರು ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಕಾಂಗ್ರೆಸ್ ಬಂಧುಗಳಿಗೆ ಹಿರಿಯರಿಗೆ ಹಿತೈಷಿಗಳಿಗೆ ನಮಸ್ಕರಿಸುತ್ತಾ ಇಲ್ಲಿ ಮಾತಾಡೋದೇನಿಲ್ಲ. ತಾಲೂಕು ಒಂದೆಲ್ಲ ನಿಮ್ಮ ಆಶೀರ್ವಾದದಿಂದ ಅಭಿವೃದ್ಧಿಯ ಒಂದು ಸ್ವಲ್ಪ 5% ಅಭಿವೃದ್ಧಿ ಕಡೆ ಸಾಗ್ತಾ ಇದೆ. ಅದ್ರ ಜೊತೆಗೆ ಸಂಘಟನೆ ಇಲ್ಲ, ಪಕ್ಷ ಜವಾಬ್ದಾರಿ ಇಲ್ಲ ಅಂತಂದರೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ACC ಕೂತ ACCನೇ ನಿರ್ಧಾರ ತಗೊಂಡು ಈಗೆಲ್ಲ ಈಗಾಗಲೇ ನಾವೇನು ಒಂದು ಈ ನಾಮಿನೇಟೆಡ್ ಮೆಂಬರ್ಸ್ ಎಲ್ಲ ತಗೊಂಡಿದ್ವಿ. ಅದಕ್ಕೆಲ್ಲ ಮತ್ತೆ ಇನ್ನೊಂದ್ಸರಿ ನಮ್ಮ ಅಭಿಪ್ರಾಯಗಳು ಆಗಾಗಲೇ ಕೇಳಿದೆ. ಬೋರ್ಡು ಚೇರ್ಮನ್ಸು ಮತ್ತೆ ಏನು ಪಕ್ಷ ಸಂಘಟನೆಗೆ ಏನಾಗಿರ್ತಕ್ಕಂಥ ಎಲ್ಲನೂ ಮತ್ತೆ ರಿವಿಷನ್ ಮಾಡಬೇಕು ಅಂತ ಮತ್ತೆ ಹೇಳಿದರೆ, ಅದರ ಜೊತೆಗೆ ಮುಖ್ಯವಾಗಿ ಇವತ್ತು ಏನು ಈ ಒಂದು ವಿಷಯವಾಗಿ ಒಂದು ಸಂಘಟನೆ ಸೃಜನಾ ಅಭಿಯಾನ ಇದಕ್ಕೆ ನಮ್ಮ ತಾಲೂಕಿಗೆ ಬಂದಿದ್ದಾರೆ. ಅವ್ರಿಗೆ ನಾವು ಎಲ್ಲ ರೀತಿ ಶಾಂತಿಯುತವಾಗಿ ನಾವು ಸಹಕಾರ ಕೊಟ್ಟು ಒಂದು ಪಕ್ಷನ ಒಂದು ತಾಯಿ ಥರ ಅಂತ 150 ವರ್ಷ ಒಂದು ಇದು ಇರ್ತಕ್ಕಂಥ ನಮ್ಮ ಪಕ್ಷದ ಜೊತೆಗೆ ನಾವೆಲ್ಲರೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶ್ರಮ ವಹಿಸಿ ಕೆಲಸ ಮಾಡಿ ನಾವು ಈ ಒಂದು ಏನು ನೀವು ಆಶೀರ್ವಾದ ಮಾಡಿದ್ರೆ ಮುಂದೆ ಕೂಡ ನಮ್ಮ ತಾಲೂಕಷ್ಟೇ ಅಲ್ಲ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕಡೆಯೂ ಕಾಂಗ್ರೆಸ್ ವರ್ಗ ಆರಿಸಿ ಅಭಿವೃದ್ಧಿ ಕಡೆಗೆ ಮತ್ತು ಸಂಘಟನೆ ಕಡೆಗೆ ನಾವೆಲ್ಲ ಒತ್ತು ಕೊಡೋದಕ್ಕೆ ಇವರು ಪೂರ್ತಿಗೆ ಮುನ್ನುಡಿ ಆಗಲಿ ಅಂತ ಹೇಳ್ತಾ ಮುಂದೆ ಸಾಹೇಬರು ಮಾತಾಡ್ತಾರೆ. ಅವರು ಏನು ನಮಗೆ ಡೈರೆಕ್ಷನ್ ಕೊಡ್ತಾರೋ ಅದನ್ನು ಪಾಲಿಸಿ ಶಾಂತಿ ಪ್ರಿಯರಾಗಬೇಕು ಈ ಒಂದು ಸಭೆ ಯಶಸ್ವಿ ಮಾಡೋದಂತಲೇ ನಾನು ಕೇಳ್ತೀನಿ. You will have to meet us. Then before 1-to-1, you can have. You will have to meet us. Then before 1-to-1. ಅದೇ ರೀತಿ ಮುಖ್ಯಮಂತ್ರಿ ಅವರ ರಾಜಕೀಯ ಸಲಹೆಗಾರರಾಗಿದ್ದಾರೆ. ಮೊನ್ನೆ ಅವ್ರಿಗೆ ಸಡನ್ ಆಗಿ ಡೆಲ್ಲಿಯಿಂದ ಪುಲಾವ್ ಬಂತು. ಆಕ್ಚುಲಿ ನಿನ್ನೆನೆ ನಮ್ದು ಇತ್ತು, ಮಂಗಳವಾರನೇ ನಮ್ದು ಇತ್ತು ಪ್ರೋಗ್ರಾಮ್ 29ಕ್ಕೆ 28-29 ಅವ್ರಿಗೆ ಮೊನ್ನೆ ಸಡನ್ ಆಗಿ ಡೆಲ್ಲಿಗೆ ಪುಲಾವ್ ಬಂದಕ್ಕೋಸ್ಕರ ಡೆಲ್ಲಿಗೆ ಹೋಗಿದ್ರು. ನಿನ್ನೆ ರಾತ್ರಿ ಹೈದರಾಬಾದ್ ಬಂದಿದ್ದಾರೆ. ಹೈದರಾಬಾದಿಂದ ಜಿಲ್ಲಾಧಿಕಾರಿ ಬರ್ತಾಗಿತ್ತು. ಅದಕ್ಕೋಸ್ಕರ ಇವತ್ತು ಬರ್ತಾ ಇದ್ದಾರೆ. ಒಂದು ಮತ್ತೆ ಊಟದ ವ್ಯವಸ್ಥೆ ಕೂಡ ಎಲ್ಲರಿಗಿದೆ. ಯಾರೇನೋ ಹೊಟ್ಟೆ ಜೊತೆ ಊಟ ರೆಡಿ ಊಟ ಮಾಡ್ಕೊಂಡು ಅದನ್ನ ಅನೇಕ ಭಾವಿಸ್ತಾರೆ. ACC ಮುಖ್ಯರಾಗಿರ್ತಕ್ಕಂಥ ವೇಣುಗೋಪಾಲರಿಗೆ ಬ್ಲಾಕ್ ಸುದ್ದಿಯಿಂದ ಸ್ವಾಗತವನ್ನು ಕೋರ್ತೇವೆ. ಅದೇ ರೀತಿಯಾಗಿ ಅವರಿಗೆ ಸಹಕಾರ ನೀಡಿರ್ತಕ್ಕಂಥ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಕಾರ್ಯಕ್ರಮದ ಪ್ರಾರ್ಥನೆಗೆ ಲೋಕೇಶ್ ಅವರು ಒಂದೇ ಮಾತ್ರ ಮಾಡುವಂತ ಪ್ರಾರಂಭ ಮಾಡಬೇಕಾಗಿ ఈరోజు నేను ఒక 2 గంటల ముందు ఇక్కడ రావాల్సి ఉండే. బెంగళూరు ఫ్లైట్ క్యాన్సిల్ అయింది. ఇక్కడ రావాల్సిన ఫ్లైట్ నేను హైదరాబాద్ నుంచి బై రోడ్ రావడంలో ఆలస్యమైంది కనుక మిమ్మల్ని అందరినీ కూడా క్షమించమని, కొంచెం లేట్ అయినందుకు మిమ్మల్ని అందరినీ కూడా క్షమించమని వేడుకుంటూ